ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬಯಿಯ ರಾತ್ರಿ ಶಾಲೆಗಳಲ್ಲಿ ಒಂದಾದ ಗುರುನಾರಾಯಣ ರಾತ್ರಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಸುವರ್ಣ ಮಹೋತ್ಸವದ ಉದ್ಘಾಟನಾ ಸಮಾರಂಭವು ಸಾಂತಾಕ್ರೂಸ್ ಪೂರ್ವ ಬಿಲ್ಲವ ಭವನದ ಸಭಾಗೃಹದಲ್ಲಿ ನಡೆಯಿತು. ಶಾಲಾ ವಿದ್ಯಾರ್ಥಿಗಳ ಮತ್ತು ಹಳೆ ವಿದ್ಯಾರ್ಥಿಗಳ ವಿವಿಧ ವಿನೋದಾವಳಿಗಳೊಂದಿಗೆ ಸಮಾರಂಭ ಪ್ರಾರಂಭವಾಯಿತು. ಬಳಿಕ ಭಾರತ್ ಬ್ಯಾಂಕಿನ ಕಾರ್ಯಾಧ್ಯಕ್ಷರಾದ ಜಯಸಿ ಸುವರ್ಣ, ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ನಿತ್ಯಾನಂದ ಡಿ ಕೋಟ್ಯಾನ್ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ಹಿರಿಯರು ಬಿಲ್ಲವರ ಅಸೋಸಿಯೇಷನ್ನ ಆಡಳಿತದಲ್ಲಿ ನಾರಾಯಣ ಗುರು ಶಾಲೆಯನ್ನು ಸ್ಥಾಪಿಸಿ ಇವತ್ತಿಗೆ 60 ವರ್ಷ ಆಯಿತು. ಹಲವಾರು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದಿ ಕಲಿತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿದ್ದಾರೆ. ಈ ಮಾತೃ ಸಂಸ್ಥೆಗೆ ನಮ್ಮ ಮಕ್ಕಳು, ನಮ್ಮ ಶಾಲೆಯ ಮಕ್ಕಳು ಯಾವ ರೀತಿ ಬೆಳೆದಿದ್ದಾರೆ, ಯಾವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅಲ್ಲಿ ವಿದ್ಯಾರ್ಥಿಯನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ದೊಡ್ಡದಾದ ಅಂತ ಹೇಳುವ ಅವಕಾಶ ಮಾತೃ ಸಂಸ್ಥೆ ಬಿಲ್ಲವ ಭವನದಲ್ಲಿ ಒದಗಿ ಬಂದಿದೆ ಅಂತ ಬಹಳ ಸಂತೋಷ. ಹಳೆ ವಿದ್ಯಾರ್ಥಿ ಸಂಘದ ಗೌರವ ಕಾರ್ಯದರ್ಶಿ ವಸಂತ್ ಎಲ್ ಸುವರ್ಣ ಪ್ರಸ್ತಾವನೆಗೈದರು. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರಾದ ಆದರ್ಶ ಶೆಟ್ಟಿ, ಕೃಷ್ಣ ವೈ ಶೆಟ್ಟಿ, ಉಮಾ ಕೃಷ್ಣ ಶೆಟ್ಟಿ, ಪ್ರಭಾಕರ್ ಬೋಳಾರ, ಚಂದ್ರಶೇಖರ್ ಪಲತ್ತಾಡಿ, ಅಶೋಕ್ ಎಂ ಕೊಟ್ಯಾನ್, ನೀಲೇಶ್ ಪೂಜಾರಿ ತಮ್ಮ ತಮ್ಮ ಅನಿಸಿಕೆ ತಿಳಿಸಿದರು. ಗುರುನಾರಾಯಣ ಶಿಕ್ಷಣದ ಬಗ್ಗೆ ಕ್ರಾಂತಿಯನ್ನು ಹುಟ್ಟಾಕಿದವರು. ಅವರು ಧರ್ಮದ ಬಗ್ಗೆ ಹೇಳಿರ್ಬೋದು, ದೇವಸ್ಥಾನ ಹೇಳಿರ್ಬೋದು, ಅದು ಸೆಕೆಂಡ್ರಿ. ಅವರು ಮಾಡಿದ್ದು ವಿದ್ಯೆ ಕೆಲಸ. ನಾರಾಯಣ ಗುರುಗಳ ಹೆಸರು ಇಲ್ಲಿ ಇರುವುದರಿಂದ ಬಹುಶಃ ಈ ಶಾಲೆ ಯಾವಾಗಲೂ ಶಾಶ್ವತವಾಗಿ ಉಳಿಸುವಂಥ ಜವಾಬ್ದಾರಿ ಬಹುಶಃ ನಮ್ಮ ಈ ಗುರುನಾರಾಯಣ ರಾತ್ರಿ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಮುಂದೆ ಇದೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಟಿಆರ್ ಶೆಟ್ಟಿ ಅಧ್ಯಕ್ಷೀಯ ಭಾಷಣಗೈದರು. ನಮ್ಮಲ್ಲಿ ಕಾಂಚನ ಅದು ಏನೂ ಇಲ್ಲ ಇಷ್ಟ ತನಕ. ಆ ಕಾಂಚನದ ಬಗ್ಗೆ ಇದ್ದರೆ ನಾವು ಖಂಡಿತವಾಗಿ ಈ ಗುರುನಾರಾಯಣ ರಾತ್ರಿ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘವನ್ನು ಉತ್ತಮವಂತ ಶ್ರೇಷ್ಠವಂತಿಗೆ ಕೊಂಡು ಹೋಗುವಂತ ಆ ಧ್ಯೇಯ ಮನಸ್ಸುಂಟು. ಆ ಮನಸ್ಸನ್ನ ನಾವು ಪೂರ್ತಿ ಮಾಡುವುದಕ್ಕಾಗಿ ತಾವೆಲ್ಲರೂ ನಮಗೆ ಸಹಕರಿಸಬೇಕು ಅಂತೇಳಿ ನಾವು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಸುರೇಶ್ ಎಸ್ ಸುವರ್ಣ ಸ್ವಾಗತಿಸಿದರೆ, ಕೋಶಾಧಿಕಾರಿ ರಮೇಶ್ ಜಿ ಸುವರ್ಣ ವಂದಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಬಳಿಕ ಮನೋರಂಜನಾ ಕಾರ್ಯಕ್ರಮ ಮುಂದುವರೆಯಿತು. ಕ್ಯಾಮೆರಾ ಸಹಪಾಠಿ ಯೋಗೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.